ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಭೀಮಾ ನದಿಯ ಅಬ್ಬರ, ರೌದ್ರಾವತಾರಕ್ಕೆ ಬೀದಿಗೆ ಬಿದ್ದ 106 ಕುಟುಂಬ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ಕಾಳಜಿ ಕೇಂದ್ರಗಳಲ್ಲಿ ಆಸರೆ. ಕಲಬುರಗಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ, ದಸರಾ ರಜೆ ಇದ್ರೂ ವಿನಾಯಿತಿ ತರಗತಿಗಳನ್ನು ನಡೆಸ್ತಾ ಇರೋ ಶಾಲೆಗಳಿಗೂ ರಜೆ ಘೋಷಣೆ. 2 ದಿನ ಭಾರೀ ಮಳೆ ಕಾರಣ ಇವತ್ತು ನಾಳೆ ರಜೆ ಘೋಷಿಸಿದ ಡಿಡಿಪಿಐ. ವಿಜಯಪುರದ ತಾವರಖೇಡ ಗ್ರಾಮದ ಸುತ್ತುವರೆದ ಭೀಮಾ ನದಿ ನೀರು, ಜಲಸಂಕಷ್ಟದಲ್ಲಿ ಸಿಲುಕಿದ 8 ಜನರ ರಕ್ಷಣೆ, ಬೋಟ್ ಮುಖಾಂತರ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ. ಭಾರೀ ಮಳೆಗೆ ಮನೆಗೆ ನುಗ್ಗಿದ ನೀರು, ವಿಜಯಪುರದ ಕುಮಸಗಿ ಗ್ರಾಮದಲ್ಲಿ 6 ಕುಟುಂಬಗಳ ಪರದಾಟ. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲು ಯಾರೂ ಬರ್ತಿಲ್ಲ ಅಂತ ಅಳಲು. ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಜೋಡಿಗಳ ಟಾಂಗಾ ಸವಾರಿ. ಸೂ ಫ್ರಮ್ ಸೋ ಚಿತ್ರದ ನಟ ಪ್ರಕಾಶ್ ತುಂಬೆನಾಡು ದಂಪತಿಯಿಂದ ಚಾಲನೆ. ದಸರಾ ಜಂಬೂ ಸವಾರಿಗೆ ಸಿದ್ಧತೆ, 14 ಆನೆಗಳಿಗೆ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೆ ತಾಲೀಮು. ಭೀಮಾ ಆನೆ ನೋಡಲು ಕಿಕ್ಕಿರಿದು ಸೇರಿದ ಪ್ರವಾಸಿಗರು. ರೈತ ದಸರಾದಲ್ಲಿ ಗ್ರಾಮೀಣ ಕಲರವ, ಹಾಲು ಕರೆಯುವ ಸ್ಪರ್ಧೆಯಲ್ಲಿ ರೈತರು ಭಾಗಿ. ಕೃಷಿ ಮತ್ತು ಹೈನುಗಾರಿಕೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆಯೋಜನೆ, ಉತ್ತಮ ರೆಸ್ಪಾನ್ಸ್. ಧರ್ಮಸ್ಥಳ ಬುರ್ಡೆ ಕೇಸ್ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಶೀಘ್ರ ಕ್ಲೋಸ್ ಆಗೋ ಸಾಧ್ಯತೆ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರ ಆಗಲಿದೆ ಎಸ್ಐಟಿ ಭವಿಷ್ಯ. ಈ ಬಗ್ಗೆ ಪರಂ ಜೊತೆ ಸಿಎಂ ಚರ್ಚೆ. ತೀವ್ರ ಕುತೂಹಲ ಮೂಡಿಸಿದ್ದ ಇಂದಿನ ಕೂಡಲ ಸಂಗಮದ ಪಂಚಮಸಾಲಿ ಶಾಸಕರ ಸಭೆ ಮುಂದೂಡಿಕೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಗದಿ. ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ಬೆನ್ನಲ್ಲೇ ಮಹತ್ವ ಪಡೆದ ಮೀಟಿಂಗ್. ಕೊಪ್ಪಳದಲ್ಲಿ ಜಾತಿ ಗಣತಿ ಸರ್ವೆ ಮಾಡಲು ಬಂದವರಿಗೆ ಶಾಕ್. ಸಮೀಕ್ಷೆ ನಿರಾಕರಿಸಿ ಲೆಟರ್ ಬರೆದುಕೊಟ್ಟ ರಾಮಣ್ಣ ಮಂಗಳೂರು. ಪ್ರಶ್ನೆ 59 ಹಾಗೂ 60 ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಆರೋಪ. ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬ, ತರಗತಿ ನಡೆಯದಿದ್ದಕ್ಕೆ ರೊಚ್ಚಿಗೆದ್ದ ಸರ್ಕಾರಿ ಪದವಿ ಕಾಲೇಜುಗಳ ವಿದ್ಯಾರ್ಥಿ. ಕೊಪ್ಪಳದಲ್ಲಿ ಸರ್ಕಾರದ ವಿರುದ್ಧ ಸ್ಟೂಡೆಂಟ್ಸ್ ಸಮರ. ನೇಹಾ ಹಿರೇಮಠ ಕೊಲೆ ಪ್ರಕರಣದ ಟ್ರಯಲ್ ಇಂದಿನಿಂದ ಆರಂಭ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ. ಆರೋಪಿ ಫಯಾಜ್ಗೆ ಇನ್ನು ಮುಂದೆ ನಿರಂತರ ಪ್ರಶ್ನೆ. ಮುಂದೆ ಹೋಗ್ತಾ ಇದ್ದ ಟ್ರಕ್ನಿಂದ ಹಾರಿ ಬಂದ ಟಾರ್ಪಾಲ್, ಚಲಿಸ್ತಾ ಇದ್ದ ಬೈಕ್ ಮೇಲೆ ಬಿದ್ದಿದ್ರಿಂದ 1 ಕ್ಷಣ ತಬ್ಬಿಬ್ಬಾದ ಬೈಕ್ ಸವಾರ. ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿ ಅವಘಡ. ಅಲೆಮಾರಿ ಜನಾಂಗದ ಗುಡಿಸಲು ಮನೆ ಬಾಗಿಲಿಗೆ ತೆರಳಿ ಸರ್ಕಾರದ ಸೌಲಭ್ಯ ತಲುಪಿಸಲು ಯಶಸ್ವಿ. ವಿಜಯನಗರದ ಹಗರಿ ಬೊಮ್ಮನಹಳ್ಳಿ ತಹಶೀಲ್ದಾರ್ ಕವಿತಾ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ. ಸೌಲಭ್ಯ ಪಡೆದ ಜನರು ಫುಲ್ ಖುಷ್. ಲಡಾಖ್ನ ಹಿಂಸಾತ್ಮಕ ಪ್ರತಿಭಟನೆ ಬಳಿಕ ಸೋನಂ ವಾಂಗ್ಚುಕ್ ಬಂಧನ. ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿ ಬಂಧಿಸಿ ಜೋಧ್ಪುರ್ಗೆ ಶಿಫ್ಟ್. ಮುಂಜಾಗ್ರತಾ ಕ್ರಮವಾಗಿ ಲಡಾಖ್ನಲ್ಲಿ ಇಂಟರ್ನೆಟ್ ಸೇವೆ ಬಂದ್. ವಿಶ್ವಸಂಸ್ಥೆಯಲ್ಲಿ ಅಮೆರಿಕಕ್ಕೆ ಬಕೆಟ್ ಹಿಡಿದ ಪಾಕ್ ಪ್ರಧಾನಿ. ಕದನ ವಿರಾಮಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರಣ. ನೊಬೆಲ್ ಶಾಂತಿ ಪಾರಿತೋಷಕ ನೀಡಬೇಕು ಎಂದು ಶರೀಫ್ ಮೊಂಡುವಾದ. ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ಪ್ರಧಾನಿಗೆ ಭಾರೀ ಮುಖಭಂಗ. ಗಾಜಾದಲ್ಲಿ ನಡೆಸಿದ ಯುದ್ಧವನ್ನು ಪ್ರತಿಭಟಿಸಿ ವಿಶ್ವಸಂಸ್ಥೆಯ ಪ್ರತಿನಿಧಿಗಳ ವಾಕೌಟ್. ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿದ ನೇತನ್ಯಾಹು. ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ. ಗಾಂಧಿ ಜಯಂತಿ ಹಿನ್ನೆಲೆ ಗಾಂಧಿ ಥೀಮ್ನಲ್ಲೇ ಆಯೋಜನೆ. ಭಾರತೀಯ ಸೇನೆ 3 ಪಡೆಗಳಿಗೂ ಗೌರವ ಸಮರ್ಪಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.